Good morning students. In this session we are going to deal with a new property that is ionization energy. Ionization energy ಬಗ್ಗೆ ಈ ಸೆಷನ್ ಅಲ್ಲಿ ನಾವು ಡಿಸ್ಕಸ್ ಮಾಡೋಣ. First of all consider a neutral atom. ಒಂದು ನ್ಯೂಟ್ರಲ್ ಆಟಮ್ ತಗೋತೀನಿ ನಾನು. An atom consists of a nucleus which is surrounded by a various shell consisting of an electron. ಈಗ ಆಟಮ್ಗೆ ಏನು ಅನ್ನಿಸ್ತಾ ಇದೆ, ಅದು ತನ್ನ ಎಲೆಕ್ಟ್ರಾನ್ ಕೊಡಬೇಕು ಅನಿಸ್ತಾ ಇದೆ. ಇಟ್ ಈಸ್ ಬೀಯಿಂಗ್ ಟು ರಿಮೂವ್ ಇಟ್ಸ್ ಎಲೆಕ್ಟ್ರಾನ್. ಅದ್ರ ಎಲೆಕ್ಟ್ರಾನ್ ಅದು ಕಳ್ಕೋಬೇಕು ಅನಿಸ್ತಾ ಇದೆ ಅಲ್ವಾ. ಈ ಔಟರ್ ಮೋಸ್ಟ್ ಯಾವ ಎಲೆಕ್ಟ್ರಾನ್ನ ಕಳ್ಕೋಬೇಕು, ಇಟ್ಸ್ ವೆರಿ ಇಂಪಾರ್ಟೆಂಟ್. ಇಟ್ ಹ್ಯಾಸ್ ಟೆಂಡೆನ್ಸಿ ಟು ಲೂಸ್ ಇಟ್ಸ್ ಔಟರ್ ಮೋಸ್ಟ್ ಎಲೆಕ್ಟ್ರಾನ್. ಔಟರ್ ಮೋಸ್ಟ್ ಶೆಲ್ಲಲ್ಲಿರುವಂಥ ಎಲೆಕ್ಟ್ರಾನ್ನ ಅದು ಕಳ್ಕೊಳ್ಳೋಕ್ಕೆ ಇಷ್ಟಪಡುತ್ತೆ. ಆ ಎಲೆಕ್ಟ್ರಾನ್ನ ರಿಮೂವ್ ಮಾಡೋಕ್ಕೆ ಒಂದಷ್ಟು ಎನರ್ಜಿ ಬೇಕಲ್ವಾ. ಈಗ ಗ್ರೌಂಡ್ ಸ್ಟೇಟ್ ಸ್ಟೇಬಲ್ ಸ್ಟೇಟಲ್ಲಿದೆ, ಅದರಿಂದ ಒಂದು ಎಲೆಕ್ಟ್ರಾನ್ನ ರಿಮೂವ್ ಮಾಡಬೇಕು ಅಂದ್ರೇನು, ಒಂದಷ್ಟು ಎನರ್ಜಿ ಬೇಕು. ಆ ಎನರ್ಜಿನ ನಾನು ಏನಂತ ಕರಿತೀನಿ, ಅಯೋನೈಸೇಷನ್ ಎನರ್ಜಿ ಅಂತ ಕರಿತೀನಿ. Therefore, how can we define this ionization energy? The minimum amount of energy required to remove an electron from isolated neutral gaseous atom. The minimum amount of energy required to remove an electron from isolated neutral gaseous atom is known as ionization energy. ನಿಮ್ಗೆ ಅನ್ನಿಸ್ಬೋದು ಇದೇನಿದು ಐಸೋಲೇಟೆಡು, ನ್ಯೂಟ್ರಲ್ಲು, ಗೇಷಿಯಸ್ ಇಷ್ಟೊಂದೆಲ್ಲ ವರ್ಡ್ಸ್ ಉಪಯೋಗಿಸ್ತಾ ಇದ್ದೀನಿ ಅಂತ. ಐಸೋಲೇಟೆಡ್ ಮೀನ್ಸ್ ಸಿಂಗಲ್. ಐಸೋಲೇಟೆಡ್ ಅಂದ್ರೇನು, ಸಿಂಗಲ್. ನ್ಯೂಟ್ರಲ್ ಅಂದರೆ ಅದರದ್ದು ನ್ಯೂಟ್ರಲ್ ಸ್ಟೇಟ್ ಅಂದರೆ ಗ್ರೌಂಡ್ ಸ್ಟೇಟಲ್ಲಿರುತ್ತೆ. ಐಸೋಲೇಟೆಡ್ ನ್ಯೂಟ್ರಲ್ ಗೇಷಿಯಸ್ ಆಟಮ್. ಗೇಷಿಯಸ್ ಸ್ಟೇಟ್ನೇ ಯಾಕೆ ತೊಗೊಂಡಿದ್ದೀನಿ, ಸಾಲಿಡ್ ಲಿಕ್ವಿಡ್ಸ್ ಎಲ್ಲ ಯಾಕೆ ತೊಗೊಂಡಿಲ್ಲ. ಸಾಲಿಡ್ಸಲ್ಲಿ ಹೆಂಗಿರುತ್ತೆ ಆಟಮ್ಸು, ಕಾಂಪ್ಯಾಕ್ಟ್ಲಿ ಪ್ಯಾಕ್ಡ್ ಆಗಿರುತ್ತೆ. ಇಂಡಿವಿಜುವಲ್ ಆಟಮ್ನ ನಾವು ಸ್ಟಡಿ ಮಾಡೋಕ್ಕಾಗಲ್ಲ. ಇನ್ ಗೇಷಿಯಸ್ ಸ್ಟೇಟ್ಸ್ ದಿ ಆಟಮ್ಸ್ ಆರ್ ವೆರಿ ಲೂಸ್ಲಿ ಹೆಲ್ಡ್. ತುಂಬ ಡಿಸ್ಟೆನ್ಸ್, ಒಂದು ಆಟಮ್ಗೂ ಇನ್ನೊಂದು ಆಟಮ್ಗೂ ತುಂಬ ಡಿಸ್ಟೆನ್ಸ್ ಇರುತ್ತೆ. ದೇರ್ ಫೋರ್ ವಿ ಹ್ಯಾವ್ ಟೇಕನ್ ಗೇಷಿಯಸ್ ಆಟಮ್. ಫಾರ್ ಎಕ್ಸಾಂಪಲ್, ಒಂದು 5 ಜನ ನೀವು ಇರ್ತೀರ, ನಿಮ್ಮ ಫ್ರೆಂಡ್ಸ್ 5 ಜನ ಇರ್ತೀರ. ನಾನೇನು ಮಾಡ್ತೀನಿ, ಒಂದು ಬಿಸ್ಕೆಟ್ ಪ್ಯಾಕೆಟ್ನ ನಿಮಗೆ ಕೊಡ್ತೀನಿ, ನೀವೆಲ್ಲ ತಿಂದಾಕ್ಬಿಡ್ತೀರ. ನೀವು ಎಷ್ಟು ಒಬ್ಬೊಬ್ಬರು ಎಷ್ಟೆಷ್ಟು ತಿಂದ್ರಿ ಅಂತ ಗೊತ್ತಾಗಬೇಕಲ್ಲ. ಆಗ ಏನು ಮಾಡ್ತೀನಿ, ಒಬ್ಬರನ್ನ ಬೇರೆ ಕಡೆ ಕೂರಿಸಿ ಅವ್ರಿಗೆ ಸಪ್ರೇಟಾಗಿ ಕೊಡ್ತೀನಿ. ಆಗ ಅವ್ರಿಗೆ ಗೊತ್ತಾಗುತ್ತೆ ನನಗೆ ಗೊತ್ತಾಗುತ್ತೆ ಎಷ್ಟು ಬಿಸ್ಕೆಟ್ಸ್ ತಿಂದರು ಅಂತ. ಇಟ್ಸ್ ಅಬೌಟ್ ದಿಸ್ ಐಸೋಲೇಟೆಡ್ ನ್ಯೂಟ್ರಲ್ ಗೇಷಿಯಸ್ ಆಟಮ್. ಹಾಗಾದರೆ ಅಯೋನೈಸೇಷನ್ ಎನರ್ಜಿ ಅಂದ್ರೇನು, ಒಂದಷ್ಟು ಅಮೌಂಟ್ ಆಫ್ ಎನರ್ಜಿ ಬೇಕಲ್ವಾ. ಮಿನಿಮಮ್ ಅಮೌಂಟ್ ಆಫ್ ಎನರ್ಜಿ required to remove an electron from an isolated neutral gaseous atom. It's the definition of ionization energy. ಈ ಯೂನಿಟ್ ಏನು ಅಯೋನೈಸೇಷನ್ ಎನರ್ಜಿ? ಅಯೋನೈಸೇಷನ್ ಎನರ್ಜಿದು ಯೂನಿಟ್ ಬಂದು ಎಲೆಕ್ಟ್ರಾನ್ ವೋಲ್ಟ್. ಎಲೆಕ್ಟ್ರಾನ್ ವೋಲ್ಟ್ ಅಥವಾ SI ಯೂನಿಟ್ ಆದರೆ ಕಿಲೋ ಜೌಲ್ ಪರ್ ಮೋಲ್. SI ಯೂನಿಟ್ ಏನಾಗುತ್ತೆ, kilo joule per mole. Now let us consider one example. Consider one atom. It has tendency to lose one electron to give M plus. It has tendency to lose one electron to give M plus. M plus ಅಂದ್ರೇನು, cation. Therefore the energy required ಅದನ್ನು ನಾನು ಏನಂತ ಬರಿತೀನಿ, ಡೆಲ್ಟಾ H IE ಅಂತ ಬರಿತೀನಿ. ಡೆಲ್ಟಾ H IE. ಡೆಲ್ಟಾ H ಅಂದರೆ ನಾವು ಥರ್ಮೋಡೈನಮಿಕ್ಸ್ ಚಾಪ್ಟ್ರಲ್ಲಿ ಓದ್ತೀವಿ ಎಂಥಾಲ್ಪಿ. ಡೆಲ್ಟಾ H ಅಂದ್ರೇನು, ಎಂಥಾಲ್ಪಿ. ಇದೇನಿದು IE ಅಂದ್ರೇನು, ಅಯೋನೈಸೇಷನ್ ಎನರ್ಜಿ. ಈ ಹೋಲ್ ಟರ್ಮ್ನ ನಾನು ಏನಂತ ಕರಿತೀನಿ, ಅಯೋನೈಸೇಷನ್ ಎನರ್ಜಿ ಅಂತ ಕರಿತೀನಿ. ಮೆಟಲ್ M loses its electron to give metal cation. ಎಷ್ಟೋ ಎನರ್ಜಿ ಬೇಕಾಗಿರುತ್ತಲ್ಲ, ಆ ಎನರ್ಜಿ ಏನಿರುತ್ತೆ ಅದು ಅಯೋನೈಸೇಷನ್ ಎನರ್ಜಿ. ದಿಸ್ ಈಸ್ ದಿ ಎಕ್ಸಾಂಪಲ್ ಫಾರ್ ಅಯೋನೈಸೇಷನ್ ಎನರ್ಜಿ. ಇನ್ ದಿಸ್ ಅಬೌವ್ ಎಕ್ಸಾಂಪಲ್ ಮೆಟಲ್ M ಅಂತ ತೊಗೊಂಡಿದ್ದೀನಿ. ನಾನಿಲ್ಲಿ ಏನು ಹೇಳಿದ್ದೀನಿ ಅಯೋನೈಸೇಷನ್ ಎನರ್ಜಿ ಡೆಫಿನೇಷನಲ್ಲಿ, ನ್ಯೂಟ್ರಲ್. ಇಟ್ ಈಸ್ ಆಲ್ಸೋ ಎ ನ್ಯೂಟ್ರಲ್. ಇದೇನಿರುತ್ತೆ, ನ್ಯೂಟ್ರಲ್ ಸ್ಟೇಟಲ್ಲಿರುತ್ತೆ. ಮತ್ತು ಇದು ಗೇಷಿಯಸ್ ಸ್ಟೇಟಲ್ಲಿರುತ್ತೆ. ಇದು ಯಾವ ಸ್ಟೇಟಲ್ಲಿರುತ್ತೆ, ಗೇಷಿಯಸ್ ಸ್ಟೇಟಲ್ಲಿರುತ್ತೆ. ನ್ಯೂಟ್ರಲ್ ಅಂತ ಹೆಂಗೆ ಹೇಳ್ತಾ ಇದ್ದೀನಿ, ಇದ್ರ ಮೇಲೆ ಯಾವುದೇ ಥರದ
ಚಾರ್ಜ್ ಇಲ್ಲ. ದೇರ್ಫೋರ್ ಇಟ್ ಈಸ್ ನ್ಯೂಟ್ರಲ್ ಗೇಷಿಯಸ್ ಆಟಮ್. ಇಟ್ ಈಸ್ ಗಿವಿಂಗ್ ಇಟ್ಸ್ ಒನ್ ಎಲೆಕ್ಟ್ರಾನ್. ಅದು ಒಂದು ಎಲೆಕ್ಟ್ರಾನ್ನ ಕೊಡ್ತಾ ಇದೆ. ಕೊಟ್ಬಿಟ್ಟು ಏನಾಗ್ತಾ ಇದೆ, ಫಾರ್ಮೇಷನ್ ಆಫ್ cation. Some amount of energy is required to remove this electron, right? That energy is known as ionization energy. Therefore, ionization energy is also a measure of the extent how which the atom can lose its electron. ಎಷ್ಟು ಈಸಿಯಾಗಿ ತನ್ನ ಎಲೆಕ್ಟ್ರಾನ್ನ ಕೊಡುತ್ತೆ ಅನ್ನೋದನ್ನು ನಾವು ಮೆಷರ್ ಮಾಡ್ಬೋದು ಇನ್ ಟರ್ಮ್ಸ್ ಆಫ್ ಅಯೋನೈಸೇಷನ್ ಎನರ್ಜಿ. ಟು ರಿಮೂವ್ ದಿ ಎಲೆಕ್ಟ್ರಾನ್, ತನ್ನ ಎಲೆಕ್ಟ್ರಾನ್ನ ಕಳ್ಕೊತಾ ಇದೆ ಅಂತ ಹೇಳಿದೆ. ಯಾಕೆ ಔಟರ್ ಮೋಸ್ಟ್ ಎಲೆಕ್ಟ್ರಾನ್ನೇ ಕಳ್ಕೋಬೇಕು, ಇನ್ನರ್ ಎಲೆಕ್ಟ್ರಾನ್ನ ಯಾಕೆ ಕಳ್ಕೊಳ್ಳೋಕ್ಕಾಗಲ್ಲ? ಆಸ್ ಯು ನೋ, the inner electrons is present in the inner shells is buried nearer to the nucleus. ತುಂಬಾ ಹತ್ತಿರಕ್ಕಿದೆ. Therefore, the force of attraction, the nuclear force of attraction, which is known as effective nuclear charge, is more on these electrons. Therefore, we can't remove the electrons present in the inner shell very easily. It requires more amount of energy, whereas the outer shells, which is the outer shell electrons which is far away from the nucleus, can be easily removed as the effective nuclear charge on these electrons are less. Therefore, these electron can be easily removed. As I said, the unit to measure the ionization energy is electron volt, or in SI unit kilojoule per mole ಅಂತ ಹೇಳಿದೆ. ಏನಿದು ಯೂನಿಟ್ ಅಂದರೆ, ಆ್ಯಸ್ ಯು ನೋ, ಮಾಸ್ ಹೆಂಗೆ ಮೆಷರ್ ಮಾಡ್ತೀವಿ ಇನ್ ಟರ್ಮ್ಸ್ ಆಫ್ ಕೆ ಜಿ, ಗ್ರಾಮ್ಸ್, ವಾಲ್ಯೂಮ್ ಇನ್ ಟರ್ಮ್ಸ್ ಆಫ್ ಲೀಟರ್ ಅಲ್ವಾ? ಅದೇ ಥರ ನಾವು ಅಯೋನೈಸೇಷನ್ ಎನರ್ಜಿನ ಯಾವ ಯೂನಿಟಿಂದ ಮೆಷರ್ ಮಾಡ್ತೀವಿ? ಇನ್ ಟರ್ಮ್ಸ್ ಆಫ್ ಎಲೆಕ್ಟ್ರಾನ್ ವೋಲ್ಟ್ಸ್ ಆರ್ ಕಿಲೋಜೌಲ್ ಪರ್ ಮೋಲ್. ದೇರ್ಫೋರ್, this is about the definition of ionization energy, how the metal or atom loses its electron to give the cation. Now, let us move on to the concept that the trend of the ionization energy, how it varies along the period and down the group. Along the period, moving from left to right, what happens? As you know, the nuclear charge will increase. Nuclear charge ಅಂದ್ರೇನು? Number of protons increase ಆಗ್ತಾ ಹೋಗುತ್ತೆ. ಹಾಗೇನೆ the incoming electrons are being added to the same shell. Therefore, the nuclear force of attraction imposed by the nucleus on each electron will increase. That in turn, the effective nuclear charge will increase along the period. As effective nuclear charge increases along the period, what happens to the size? Size ಏನಾಗುತ್ತೆ? Force of attraction ಜಾಸ್ತಿ ಇರೋದ್ರಿಂದ the atomic size will shrink. Atomic size ಏನಾಗುತ್ತೆ? Shrink ಆಗುತ್ತೆ. Shrink ಆದ ತಕ್ಷಣ the outermost electrons present are nearer to the nucleus. Nucleusಗೆ ಹತ್ತಿರ ಇರುತ್ತೆ. As the effective nuclear charge is more, it holds the outermost electrons very tightly. Therefore, in order to remove the electron, we require more ionization energy. As the effective nuclear charge is more, along the period, we require more ionization energy to remove the electron from an outermost shell. For example, ಈಗ ಇದು ನ್ಯೂಕ್ಲಿಯಸ್ ಅಲ್ವಾ? ಇದು ನ್ಯೂಕ್ಲಿಯಸ್ಸು ಸರೌಂಡೆಡ್ ಬೈ ದಿ ವೇರಿಯಸ್ ಶೆಲ್ಸ್. ಅಲಾಂಗ್ ದ ಪೀರಿಯಡ್ ಏನಾಗುತ್ತೆ? ಎಲೆಕ್ಟ್ರಾನ್ಸ್ ಆರ್ ಬೀಯಿಂಗ್ ಆ್ಯಡೆಡ್ ಟು ದ ಸೇಮ್ ಶೆಲ್ ಅಲ್ವಾ? ಎಲೆಕ್ಟ್ರಾನ್ಸ್ ಆರ್ ಬೀಯಿಂಗ್ ಆ್ಯಡೆಡ್ ಟು ದ ಸೇಮ್ ಶೆಲ್. ಇದು ಔಟರ್ ಮೋಸ್ಟ್ ಶೆಲ್ ಅಂತ ಕನ್ಸಿಡರ್ ಮಾಡಿದರೆ ಇದೇ ಶೆಲ್ಗೆ ಬಂದು ಎಲೆಕ್ಟ್ರಾನ್ ಕೂರ್ತಾ ಇದೆ. ಹಾಗಾಗಿ ಏನಾಗುತ್ತೆ? ದ ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್, ದಟ್ ಈಸ್ ದ ಫೋರ್ಸ್ ಇಂಪೋಸ್ಡ್ ಬೈ ದ ನ್ಯೂಕ್ಲಿಯಸ್ ಟು ಈಚ್ ಆ್ಯಂಡ್ ಎವ್ರಿ ಎಲೆಕ್ಟ್ರಾನ್ ವಿಲ್ ಇನ್ಕ್ರೀಸಸ್. ಏನಾಗುತ್ತೆ? ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಇನ್ಕ್ರೀಸ್ ಆಗುತ್ತೆ. ಆಗೇನಾಗುತ್ತೆ? ಸೈಜ್ ಏನಾಗುತ್ತೆ? ಕಂಪ್ರೆಸ್ ಆಗುತ್ತೆ, ಸ್ವಲ್ಪ ಶ್ರಿಂಕ್ ಆಗುತ್ತೆ. ಶ್ರಿಂಕ್ ಆದ ತಕ್ಷಣ ಏನಾಗುತ್ತೆ? ಇದ್ರ ನಡುವೆ ಇರೋ ಫೋರ್ಸು ಜಾಸ್ತಿ ಇರುತ್ತೆ. ಹಾಗಾಗಿ ಔಟರ್ ಮೋಸ್ಟ್ ಎಲೆಕ್ಟ್ರಾನ್ನ ನಾನು ತೆಗಿಬೇಕು ಅಂದರೆ ಏನಾಗುತ್ತೆ? ಎನರ್ಜಿ ಇನ್ನೂ ಜಾಸ್ತಿ ಬೇಕು. ಯಾಕೆ? ತುಂಬ ಟೈಟಾಗಿ ಹಿಡಿದಿರೋದ್ರಿಂದ ವಿ ರಿಕ್ವೈರ್ ಮೋರ್ ಎನರ್ಜಿ ಇನ್ ಆರ್ಡರ್ ಟು ರಿಮೂವ್ ದಿ ಔಟರ್ ಮೋಸ್ಟ್ ಎಲೆಕ್ಟ್ರಾನ್. ದೇರ್ಫೋರ್, ಅಲಾಂಗ್ ದ ಪೀರಿಯಡ್ ionization energy increases. Along the period, ionization energy increases as effective nuclear charge increases along the period. Now, let us consider a particular example in order to understand how it varies along the period. Boron, carbon, nitrogen, oxygen, fluorine. Atomic number 5, 6, 7, 8, 9. We are moving along the period. The electronic configuration: boron 1s2, 2s2, 2p1, and moving towards
I am writing only the outermost valence shell configuration as 2p2, 2p3, 2p4, 2p5. As you can observe, the valence shell here is 2. Valence shell ಯಾವುದು? valence shell ಅಂದ್ರೆ ಏನು? outermost shell. outermost main energy level ಯಾವುದು ಇಲ್ಲಿ? 2. The incoming electron is being added to the same shell. Here in boron, the last electron, the incoming electron, one electron is being added to the second main energy level. In carbon, the 2 electrons are being added to the same second energy level. In nitrogen, the 3 electrons are being added to the second main energy level. In oxygen, the 4 electrons are being added to the second energy level, whereas in fluorine, the 5 electrons are also being added to the same energy level. Therefore, what happens to the effective nuclear charge? The effective nuclear charge is increasing along the period. The effective nuclear charge is increasing along the period. Therefore, what happens to the size? Size ಏನಾಗುತ್ತೆ? The size will shrink as we move along the period. For example, boronಗೆ ಇಷ್ಟು ಸೈಜ್ ಇರುತ್ತೆ. ನೆಕ್ಸ್ಟ್ ಕಾರ್ಬನ್ಗೆ ಬಂದ ತಕ್ಷಣ ಇಷ್ಟಾಗತ್ತೆ. ಕಾರ್ಬನ್ಗೆ ಬಂದ ತಕ್ಷಣ ಇಷ್ಟಾಗತ್ತೆ. ನೆಕ್ಸ್ಟು ನೈಟ್ರೋಜನ್ ಅದಕ್ಕಿಂತನೂ ಸಣ್ಣ, ಆಕ್ಸಿಜನ್ ಅದಕ್ಕಿಂತನೂ ಸಣ್ಣ, ಫ್ಲೂರಿನ್ ಅದಕ್ಕಿಂತನೂ ಸಣ್ಣ. As we move along the period, what happens to the size? Size will decreases. Atom shrink ಆಗ್ತಾ ಇದೆ. Atom shrink ಆದ ತಕ್ಷಣ ಏನಾಗುತ್ತೆ? The force of attraction ಜಾಸ್ತಿ ಇರುತ್ತೆ. ನ್ಯೂಕ್ಲಿಯಸ್ ಹತ್ತಿರಕ್ಕೇನೆ ಎಲೆಕ್ಟ್ರಾನ್ಸ್ ಇರುತ್ತೆ. Therefore, more amount of energy is needed in order to remove the electron as we move along the period. ತುಂಬ ಎನರ್ಜಿ ಬೇಕು. ಫ್ಲೂರಿನಿಂದ ಎಲೆಕ್ಟ್ರಾನ್ನ ತೆಗಿಬೇಕು ಅಂದರೆ ತುಂಬ ಎನರ್ಜಿ ಬೇಕು. ಯಾಕೆ? ಇಟ್ ಈಸ್ ಟೈಟ್ಲಿ ಹೆಲ್ಡ್ ಟುವರ್ಡ್ಸ್ ದ ನ್ಯೂಕ್ಲಿಯಸ್. ಕಾರ್ಬನ್ ಬೋರಾನ್ ಕಂಪೇರ್ ಮಾಡಿದರೆ ಫ್ಲೂರಿನ್ಗೆ ಜಾಸ್ತಿ ಅಯೋನೈಸೇಷನ್ ಎನರ್ಜಿ ಇರುತ್ತೆ. ದೇರ್ಫೋರ್ ಇನ್ ಮೂವಿಂಗ್ ಅಲಾಂಗ್ ದ ಪೀರಿಯಡ್ ಅಯೋನೈಸೇಷನ್ ಎನರ್ಜಿ increases. Let us consider the trend down the group. Down the group, what happens to the ionization energy? As you know, as we move on down the group, the number of shells increases. As the nuclear charge increases, that is the number of protons increases, the number of shells also increases. Therefore, the electron is being added to the different shells. The electron is being added to the different shells. As the number of shells increased, what happens to the size? The size of the atom will bulge. Andre dodda aagta hogutte. The size of the atom will bulge. Therefore, we require only few amount of energy in order to remove the outermost electron, because as the outermost electron is far away from the nucleus, we require only few amount of energy to remove the outermost electron. Therefore, what happens to the ionization energy down the group? The ionization energy decreases down the group. The ionization energy decreases down the group as the effective nuclear charge decreases. Now, let us consider the example. First group elements ivella hydrogen, lithium, sodium, potassium. Atomic number of hydrogen is 1, lithium 3, sodium 11, potassium 19. Their electronic configuration 1s1, 1s2, 2s1, 3s1 and 4s1. Sodium ಹಿಂದೆ ಕಾನ್ಫಿಗರೇಷನ್ ಇದೆ, ಆದರೆ ನಾನಿಲ್ಲಿ ಬರೀ ಇನ್ನರ್ಟ್ ಕೋರ್ ಗ್ಯಾಸ್ ಬರುತ್ತೆ, ನಿಯಾನ್ ಅಂತ, ನಿಯಾನ್ 3s1 ಅಂತ ಆಗುತ್ತೆ, ಆದರೆ ನಾನು ಬರೀ 3s1 ಅಂತ ಬರೆದಿದ್ದೀನಿ. ನೆಕ್ಸ್ಟ್ ಹಾಗೆ ಪೊಟ್ಯಾಷಿಯಮ್ಗೆ ಆರ್ಗಾನ್ 4s1 ಅಂತ ಬರುತ್ತೆ, ನಾನು ಬರೀ 4s1 ಅಂತ ಬರೆದಿದ್ದೀನಿ. ಔಟರ್ ಮೋಸ್ಟ್ ಕಾನ್ಫಿಗರೇಷನ್ನ ತೊಗೊಂಡಿದ್ದೀನಿ. ಆ್ಯಸ್ ಯು ಮೂವ್ ಡೌನ್ ದ ಗ್ರೂಪ್, ನಂಬರ್ ಆಫ್ ಶೆಲ್ಸ್ ಏನಾಗಿದೆ? ಇನ್ಕ್ರೀಸ್ ಆಗಿದೆ ಅಲ್ವಾ. ಫಸ್ಟ್ ಒಂದೇ ಒಂದು ಮೇನ್ ಎನರ್ಜಿ ಲೆವೆಲ್ ಇತ್ತು 1, ನೆಕ್ಸ್ಟು 2, ನೆಕ್ಸ್ಟ್ ಏನಾಗಿದೆ 3ಗೆ ಬಂದಿದೆ, ನೆಕ್ಸ್ಟು 4ಗೆ ಬಂದಿದೆ. ದೇರ್ಫೋರ್ ದ ಇನ್ಕಮಿಂಗ್ ಎಲೆಕ್ಟ್ರಾನ್ ಈಸ್ ಬೀಯಿಂಗ್ ಆ್ಯಡೆಡ್ ಟು ಡಿಫ್ರೆಂಟ್ ಶೆಲ್ಸ್. ಇನ್ಕಮಿಂಗ್ ಎಲೆಕ್ಟ್ರಾನು ಡಿಫ್ರೆಂಟ್ ಶೆಲ್ಸಿಗೆ ಆ್ಯಡ್ ಆಗ್ತಾ ಹೋಗ್ತಾ ಇದೆ. ಹಾಗೆ ಡಿಫ್ರೆಂಟ್ ಶೆಲ್ಸಿಗೆ ಆ್ಯಡ್ ಆಗ್ತಾ ಹೋಗ್ತಾ ಇದೆ ಅಂದರೆ ಏನಾಗುತ್ತೆ? ಸೈಜ್ ಏನಾಗುತ್ತೆ? ಜಾಸ್ತಿ ಆಗುತ್ತೆ. ಸೈಜು ಜಾಸ್ತಿ ಆಗುತ್ತೆ. ಸೈಜ್ ಜಾಸ್ತಿ ಆಗ್ತಿದ್ದಂಗೆ ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಏನಾಗುತ್ತೆ? ದ ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ decreases. The effective nuclear charge decreases down the group. Therefore, ಸೈಜ್ ಹೆಂಗಿರುತ್ತೆ? ಫಸ್ಟು ಹೈಡ್ರೋಜನ್ಗೆ ಆಟಮ್ ಸೈಜು ಇಷ್ಟಿರುತ್ತೆ, ನೆಕ್ಸ್ಟು ಲೀಥಿಯಮ್ಗೆ ಅದಕ್ಕಿಂತ ಸ್ವಲ್ಪ ದೊಡ್ಡ, ನೆಕ್ಸ್ಟು ಸೋಡಿಯಮ್ಗೆ ಅದಕ್ಕಿಂತ ಸ್ವಲ್ಪ, ನೆಕ್ಸ್ಟು ಪೊಟ್ಯಾಷಿಯಮ್ಗೆ ಅದಕ್ಕಿಂತನೂ ದೊಡ್ಡ ಇರುತ್ತೆ. ದಿಸ್ ಈಸ್ ದಿ ಸೈಜ್ ಆಫ್ ದಿ
corresponding atoms. The size increases down the group as the effective nuclear charge decreases down the group. Size increase ಆಗಿದೆ down the group ಅಂದರೆ ಏನಾಗುತ್ತೆ, size increase ಆಗಿದೆ ಅಂದರೆ ಏನಾಗುತ್ತೆ, minimum amount of energy, ಸ್ವಲ್ಪನೇ ಸ್ವಲ್ಪ ಎನರ್ಜಿ ಸಾಕು in order to remove the electron from this atom. minimum amount of energyನೇ ಸಾಕು, ಸ್ವಲ್ಪನೇ ಸಾಕು. ಯಾಕೆ, ಸೈಜ್ ತುಂಬ ಇರೋದ್ರಿಂದ the outermost electron is far away from the nucleus. Therefore, the small amount of energy is required to remove the electron from the outermost shell. Therefore, on moving down the group, the ionization energy decreases as the effective nuclear charge decreases down the group. This is the general trends of ionization energy along the period and down the group. Now, let us consider the successive ionization energy. Next, let us consider successive ionization energy. Successive ಅಂದ್ರೇನು, ಕಂಟಿನ್ಯೂಸ್ ಆಗಿ ಸ್ಟೆಪ್ ಬೈ ಸ್ಟೆಪ್ಪು ಎಲೆಕ್ಟ್ರಾನ್ನ ರಿಮೂವ್ ಮಾಡೋದಕ್ಕೆ ನಾವು ಸಕ್ಸಸಿವ್ ಅಯೋನೈಸೇಷನ್ ಎನರ್ಜಿ ಅಂತ ಕರಿತೀವಿ. ಸ್ಟೆಪ್ ಬೈ ಸ್ಟೆಪ್ ರಿಮೂವಲ್ ಆಫ್ ಎಲೆಕ್ಟ್ರಾನ್ ಫ್ರಮ್ ಎನ್ ಆಟಮ್, ಫ್ರಮ್ ಎನ್ ಅಯಾನ್, ಅದನ್ನು ನಾವು ಸಕ್ಸಸಿವ್ ಅಯೋನೈಸೇಷನ್ ಎನರ್ಜಿ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಲೆಟ್ ಅಸ್ ಕನ್ಸಿಡರ್ ಅನ್ ಆಟಮ್ ಎ. ಇದೇನಿದು ನ್ಯೂಟ್ರಲ್ ಆಟಮು, ಗೇಷಿಯಸ್ ಸ್ಟೇಟಲ್ಲಿ ಇದೆ ಅಲ್ವಾ. ದಿಸ್ ಈಸ್ ಎನ್ ಆಟಮ್. ಇಟ್ loses its one electron. ಅದು ತನ್ನ one electron ಕಳ್ಕೊಳ್ಳುತ್ತೆ. It loses its one electron to form cation. To form cation. The amount of energy required to remove the first electron is known as first ionization energy, IE1. ಓಕೆ, ಇದರ ಸೈಜ್, ನ್ಯೂಟ್ರಲ್ ಆಟಮ್ದು ಸೈಜ್ ಏನಿರುತ್ತೆ, ಇಷ್ಟಿರುತ್ತೆ. ನ್ಯೂಟ್ರಲ್ ಆಟಮ್ದು ಸೈಜ್ ಏನಿರುತ್ತೆ, ಇಷ್ಟಿರುತ್ತೆ. ಒಂದು ಎಲೆಕ್ಟ್ರಾನ್ನ ರಿಮೂವ್ ಮಾಡಿದೆ. ಒಂದು ಎಲೆಕ್ಟ್ರಾನ್ ರಿಮೂವ್ ಮಾಡಿದ ತಕ್ಷಣ ಇದ್ರ ಸೈಜ್ ಏನಾಗುತ್ತೆ, ಸ್ವಲ್ಪ ಕಡಿಮೆ ಆಗುತ್ತೆ. ಸೈಜ್ ಏನಾಗುತ್ತೆ, ಸ್ವಲ್ಪ ಕಡಿಮೆ ಆಗುತ್ತೆ. ನಾವು ವಾಟ್ ವಿ ಡೂ ಇಸ್, ನೆಕ್ಸ್ಟ್ ಟೇಕಿಂಗ್ ದಿಸ್ ಕೇಟಯಾನ್, ಅಗೇನ್ ರಿಮೂವಿಂಗ್ ಒನ್ ಎಲೆಕ್ಟ್ರಾನ್ ಫ್ರಮ್ ದಿಸ್ ಕೇಟಯಾನ್. ಅಂದರೆ A+ ತಗೋತೀನಿ ನಾನೀಗ, A+. ಇದರಿಂದ ಮತ್ತೆ ಒಂದು ಎಲೆಕ್ಟ್ರಾನ್ನ ತೆಗಿತೀನಿ. ಬೈ ರಿಮೂವಿಂಗ್ ಅನದರ್ ಎಲೆಕ್ಟ್ರಾನ್ ಫ್ರಮ್ ದಿಸ್ ಕೇಟಯಾನ್. ಆಗೇನಾಗುತ್ತೆ, ಇನ್ನೂ ಒಂದು ಎಲೆಕ್ಟ್ರಾನ್ ಹೋಯಿತು ಅಂದರೆ A2+. ಏನಾಗುತ್ತೆ, A2+ ಆಗುತ್ತೆ. ದಿ ಅಮೌಂಟ್ ಆಫ್ ಎನರ್ಜಿ ರಿಕ್ವೈರ್ಡ್ ಟು ರಿಮೂವ್ ದ ಸೆಕೆಂಡ್ ಎಲೆಕ್ಟ್ರಾನ್, ಅದನ್ನು ನಾನು ಏನಂತ ಕರಿತೀನಿ, ಸೆಕೆಂಡ್ ಅಯೋನೈಸೇಷನ್ ಎನರ್ಜಿ ಅಂತ ಕರಿತೀನಿ. ಅಂದರೆ ಫಸ್ಟ್ ಇದ್ರ ಸೈಜ್ ಎಷ್ಟಿತ್ತು, ಇಷ್ಟಿತ್ತು. ಇನ್ನೂ ಒಂದು ಎಲೆಕ್ಟ್ರಾನ್ ತೆಗೆದ ತಕ್ಷಣ ಇದ್ರ ಸೈಜ್ ಏನಾಗುತ್ತೆ, ಇನ್ನೂ ಕಡಿಮೆ ಆಗುತ್ತೆ. ಸಿಮಿಲರ್ಲಿ ಏನು ಮಾಡ್ತೀನಿ, ನೆಕ್ಸ್ಟು ಈ A2+ ಅಯಾನ್ನ ತಗೋತೀನಿ. A2+ ಅಯಾನ್, ಅದರ ಸೈಜು ಇಷ್ಟಿದೆ. ಈ A2+ ಅಯಾನ್ ತಗೊಂಡು ಅನದರ್ ಎಲೆಕ್ಟ್ರಾನ್ನ ರಿಮೂವ್ ಮಾಡ್ತೀನಿ. ಐ ಆಮ್ ರಿಮೂವಿಂಗ್ ಅನದರ್ ಎಲೆಕ್ಟ್ರಾನ್ ಫ್ರಮ್ ದಿಸ್ A2+ ಅಯಾನ್ ಟು ಗಿವ್ A3+ ಅಯಾನ್. The amount of energy required to remove the third electron is known as third ionization energy. The amount of energy required to remove the third electron is known as third ionization energy. Size ಏನಾಗುತ್ತೆ, ಇನ್ನೂ ಕಡಿಮೆ ಆಗುತ್ತೆ. ನಾನು ಏನು ಮಾಡಿದೆ, ಒಂದು ನ್ಯೂಟ್ರಲ್ ಆಟಮ್ ತೊಗೊಂಡೆ. ನ್ಯೂಟ್ರಲ್ ಆಟಮಿಂದ ಒಂದು ಎಲೆಕ್ಟ್ರಾನ್ ತೆಗೆದು A+ ಫಾರ್ಮ್ ಆಯಿತು. And the energy required is known to remove the first electron from its neutral state is known as first ionization energy. Similarly, the cation next remove its another electron to give A2+ ion. The energy required to remove the second electron is known as second ionization energy. Similarly, this A2+ ion again it gives its one more electron to give A3+ ion. Therefore, the energy required to remove the third electron is known as third ionization energy. As you observe, ಏನಾಗ್ತಾ ಇದೆ, ಸೈಜ್ ಏನಾಗ್ತಾ ಇದೆ, ಕಡಿಮೆ ಆಗ್ತಾ ಹೋಗ್ತಾ ಇದೆ. ನ್ಯೂಟ್ರಲ್ ಆಟಮ್ ಫಸ್ಟ್ ಇಷ್ಟಿತ್ತು, ಆಮೇಲೆ A+ ದಿಷ್ಟಾಯಿತು, A2+ ದಿಷ್ಟಾಯಿತು, A3+ ಏನಾಯಿತು, ಇನ್ನೂ ಚಿಕ್ಕ ಆಯಿತು ಅಲ್ವಾ. ಅಯೋನೈಸೇಷನ್ ಎನರ್ಜಿ ಅಂದ್ರೇನು, ಎಷ್ಟೋ ಒಂದು ಅಮೌಂಟ್ ಆಫ್ ಎನರ್ಜಿ ಬೇಕು ಎಲೆಕ್ಟ್ರಾನ್ನ ಔಟ್ರ್ ಮೋಸ್ಟ್ ಶೆಲ್ಲಿಂದ ರಿಮೂವ್ ಮಾಡೋಕ್ಕೆ ಅಂತ ಹೇಳಿದೆ. ಫಸ್ಟಲ್ಲಿ ಈಸಿಯಾಗಿ ರಿಮೂವ್ ಆಗೋಯ್ತು. ಆದರೆ ಸೆಕೆಂಡಿಗೆ ಬನ್ನಿ. ಸೆಕೆಂಡಲ್ಲಿ ಏನಿದೆ, ಪಾಸಿಟಿವ್ ಚಾರ್ಜ್. ಅಂದರೆ ಒಂದು ಎಲೆಕ್ಟ್ರಾನ್ ತೆಗೆದುಬಿಟ್ಟಿದ್ದೀವಿ. ಇಲ್ಲೇನಾಗಿದೆ, ದ ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಈಸ್ ಮೋರ್. ಯಾಕೆ, ಕೇಟೈನ್, ನಾನು ಆಲ್ರೆಡಿ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅಯಾನಿಕ್ ರೇಡಿಯಲ್ಲಿ ದ ಕೇಟಯಾನ್ಸ್ ಹ್ಯಾವ್ ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಮೋರ್ ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಇರುತ್ತೆ. A+ ಅಂದರೆ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಕಡಿಮೆ ಇರುತ್ತೆ. ದೇರ್ಫೋರ್ ದ ಎಫೆಕ್ಟಿವ್
effective nuclear charge is more. Effective nuclear charge ಜಾಸ್ತಿ ಆಯಿತು ಅಂದರೆ ಏನಾಯಿತು, ಸೈಜಿಗೆ ಏನಾಯಿತು, ಸೈಜ್ ವಿಲ್ ಶ್ರಿಂಕ್. ಸೈಜ್ ಏನಾಗ್ತಾ ಇದೆ, ಶ್ರಿಂಕ್ ಆಗ್ತಾ ಇದೆ. ಸೈಜು ಶ್ರಿಂಕ್ ಆಗ್ದಂಗೆ ದಿ ಔಟರ್ ಮೋಸ್ಟ್ ಎಲೆಕ್ಟ್ರಾನ್ ಆರ್ ಟೈಟ್ಲಿ ಹೆಲ್ಡ್ ಟುವರ್ಡ್ಸ್ ದ ನ್ಯೂಕ್ಲಿಯಸ್. ಹಾಗಾಗಿ ಔಟರ್ ಮೋಸ್ಟ್ ಎಲೆಕ್ಟ್ರಾನ್ನಿಂದ ಎಲೆಕ್ಟ್ರಾನ್ನ ತೆಗೆಯೋದು ಅಷ್ಟು ಸುಲಭ ಆಗಿರಲ್ಲ. ಇಟ್ ರಿಕ್ವೈರ್ಸ್ ಸಮ್ more amount of energy in order to remove the electron from this A plus ion. Similarly, when it comes to A2 plus ion, A2 plus ಅಂದರೆ ಇನ್ನೂ 2 ಎಲೆಕ್ಟ್ರಾನ್ ತೆಗೆದುಬಿಟ್ಟಿದೆಯಾ, ಅದರಿಂದ ಮತ್ತೆ ಇನ್ನೂ ಒಂದು ಎಲೆಕ್ಟ್ರಾನ್ ತೆಗಿಬೇಕು ಅಂದರೆ ಹಿಯರ್ ದ ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಈಸ್ ಎಟ್ ಇಟ್ಸ್ ಮ್ಯಾಕ್ಸಿಮಮ್ ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಇರುತ್ತೆ. ಹಾಗಾಗಿ ದ ಎಲೆಕ್ಟ್ರಾನ್ಸ್, ದ ಔಟರ್ ಮೋಸ್ಟ್ ಎಲೆಕ್ಟ್ರಾನ್ಸ್ ಆರ್ ಮೋರ್ ಟೈಟ್ಲಿ ಹೆಲ್ಡ್ ಟುವರ್ಡ್ಸ್ ದಿ ನ್ಯೂಕ್ಲಿಯಸ್. ದೇರ್ ಫೋರ್ ಮ್ಯಾಕ್ಸಿಮಮ್ ಅಮೌಂಟ್ ಆಫ್ ಅಯೋನೈಸೇಷನ್ ಎನರ್ಜಿ ಈಸ್ ರಿಕ್ವೈರ್ಡ್ to remove the electron from this A2 plus ion. The maximum amount of energy is required to remove the electron from A2 plus ion. Therefore, what we can conclude from this explanation, as the positive charge increases, that is the magnitude of positive charge increases, that is the effective nuclear charge is increasing, the ionization energy is also increasing. The ionization energy is also increasing. Therefore, in successive ionization energies, always the third ionization energy is always greater than the second ionization energy, which is always greater than the first ionization energy. The third ionization energy is always greater than the second ionization energy, which is always greater than the first ionization energy. Here the ionization energy is inversely proportional to the size. As the size is more, the ionization energy is minimum. As the size is less, the ionization energy is maximum. You should remember that in successive ionization energy, the third ionization energy is maximum compared to second, which is maximum compared to the first. This is about the successive ionization energy. Factors ಇನ್ಫ್ಲೂಯೆನ್ಸಿಂಗ್ ದಿ ಅಯೋನೈಸೇಷನ್ ಎನರ್ಜಿ. ಏನೇನು ಫ್ಯಾಕ್ಟರ್ಸು ಅಯೋನೈಸೇಷನ್ ಎನರ್ಜಿನ ಇನ್ಫ್ಲೂಯೆನ್ಸ್ ಮಾಡುತ್ತೆ, ಜಾಸ್ತಿ ಮಾಡುತ್ತೋ ಕಡಿಮೆ ಮಾಡುತ್ತೋ, ಯಾವ ಫ್ಯಾಕ್ಟರ್ಸ್ ಮೇಲೆ ಅಯೋನೈಸೇಷನ್ ಎನರ್ಜಿ ಡಿಪೆಂಡ್ ಆಗಿದೆ? ಫಸ್ಟ್ ಒನ್, ಶೀಲ್ಡಿಂಗ್ ಎಫೆಕ್ಟ್. ಏನಿದು ಶೀಲ್ಡಿಂಗ್ ಎಫೆಕ್ಟು? ಲೆಟ್ ಅಸ್ ಕನ್ಸಿಡರ್ ಎನ್ ಆಟಮ್. ಒಂದು ಆಟಮ್ ಕನ್ಸಿಡರ್ ಮಾಡ್ತೀನಿ. ಇಟ್ ಕನ್ಸಿಸ್ಟ್ ಆಫ್ ಎ ನ್ಯೂಕ್ಲಿಯಸ್. ಇಟ್ ಈಸ್ ಸರೌಂಡೆಡ್ ಬೈ ವೇರಿಯಸ್ ಶೆಲ್ಸ್. ಇಟ್ ಈಸ್ ಸರೌಂಡೆಡ್ ಬೈ ಎ ವೇರಿಯಸ್ ಶೆಲ್ಸ್. In various shells the electrons are being there. Electrons ಇದೆ ಅಲ್ವಾ, various shells ಅಲ್ಲಿ electrons ಇದೆ. This is the outermost shell, this is the innermost shell, this is the nucleus. What happens? The nucleus has its influence on every electron. ನ್ಯೂಕ್ಲಿಯಸ್ಸು ಎಲ್ಲ ಎಲೆಕ್ಟ್ರಾನ್ ಮೇಲೂ ಫೋರ್ಸ್ ಆಫ್ ಅಟ್ರಾಕ್ಷನ್ನ ಇಂಪ್ಲೈ ಮಾಡ್ತಾನೆ ಇರುತ್ತೆ. ಆದರೆ ಏನಾಗುತ್ತೆ ಅಂದರೆ ದಿಸ್ ಇನ್ನರ್ ಶೆಲ್ ಎಲೆಕ್ಟ್ರಾನ್ಸ್, ಇದು ಇನ್ನರ್ ಶೆಲ್ ಎಲೆಕ್ಟ್ರಾನ್ಸ್ ಅಲ್ವಾ, ದೀಸ್ ಟು ಆರ್ ಇನ್ನರ್ ಶೆಲ್ ಎಲೆಕ್ಟ್ರಾನ್ಸ್, ದಿಸ್ ಈಸ್ ಔಟರ್ ಮೋಸ್ಟ್ ಶೆಲ್ ಎಲೆಕ್ಟ್ರಾನ್. ದಿಸ್ ಇನ್ನರ್ ಶೆಲ್ ಎಲೆಕ್ಟ್ರಾನ್ಸ್ ವಿಲ್ ಶೀಲ್ಡ್ ದ ಔಟರ್ ಎಲೆಕ್ಟ್ರಾನ್ಸ್, ಅಂದರೆ ತಡೆ ಮಾಡ್ತಾ ಇದೆ. ದಿಸ್ ಇನ್ನರ್ ಶೆಲ್ ಎಲೆಕ್ಟ್ರಾನ್ಸ್ ವಿಲ್ ಶೀಲ್ಡ್ ದಿ ಔಟರ್ ಮೋಸ್ಟ್ ಎಲೆಕ್ಟ್ರಾನ್ಸ್ ಫಾರ್ ದಿ ಫೋರ್ಸ್ ಆಫ್ ಅಟ್ರಾಕ್ಷನ್ ಟು ದಿ ನ್ಯೂಕ್ಲಿಯಸ್. ಅಂದರೆ ಈ ಇನ್ನರ್ ಎಲೆಕ್ಟ್ರಾನ್ಸ್ ಏನು ಮಾಡ್ತಾ ಇದೆ, ಔಟರ್ ಎಲೆಕ್ಟ್ರಾನ್ಸ್ಗೆ ಫೋರ್ಸ್ ಆಫ್ ಅಟ್ರಾಕ್ಷನ್ನ ಫೀಲ್ ಮಾಡೋ, ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ ಬಿಡ್ತಾ ಇಲ್ಲ. ಏನು ಮಾಡ್ತಾ ಇದೆ, ದಿಸ್ ಎಲೆಕ್ಟ್ರಾನ್ಸ್ ಈಸ್ ಶೀಲ್ಡಿಂಗ್, ಅಂದರೆ ಸ್ಕ್ರೀನ್ ಮಾಡ್ತಾ ಇದೆ. ಏನು ಮಾಡ್ತಾ ಇದೆ, ಇದು ಸ್ಕ್ರೀನ್ ಮಾಡ್ತಾ ಇದೆ. ದಿಸ್ ಇನ್ನರ್ ಶೆಲ್ ಎಲೆಕ್ಟ್ರಾನ್ಸ್ ಸ್ಕ್ರೀನಿಂಗ್ ದಿ ಔಟರ್ ಮೋಸ್ಟ್ ಎಲೆಕ್ಟ್ರಾನ್ಸ್ ಫಾರ್ ದಿ ಫೋರ್ಸ್ ಆಫ್ ಅಟ್ರಾಕ್ಷನ್ imposed by the nucleus. Therefore ಏನಾಗುತ್ತೆ, the effective nuclear charge imposed by the nucleus to this outermost electron ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ. ಯಾಕೆ, ಇಲ್ಲಿ ಮಧ್ಯದಲ್ಲಿ ಏನು ಮಾಡ್ತಾ ಇದೆ, ಇನ್ನರ್ ಶೆಲ್ ಎಲೆಕ್ಟ್ರಾನ್ಸು ಸ್ಕ್ರೀನ್ ಮಾಡ್ತಾ ಇದೆ, ತಡೆ ಮಾಡ್ತಾ ಇದೆ. therefore the force of attraction imposed by this nucleus to the outermost electron is very less. That is, effective nuclear charge is very less. Therefore these outermost electrons are held very loosely. outermost electrons ಏನಾಗಿರುತ್ತೆ, ತುಂಬ ಲೂಸ್ ಆಗಿ ನ್ಯೂಕ್ಲಿಯಸ್ಗೆ ಬೌಂಡ್ ಆಗಿರುತ್ತೆ. therefore these electrons can be easily removed. therefore these electrons can be easily removed by supplying minimum amount of energy. therefore ionization shielding effect exhibit ಮಾಡ್ತಾ ಇದ್ರೆ ionization energy ಏನಾಗುತ್ತೆ, ತುಂಬ ಕಡಿಮೆ ಆಗುತ್ತೆ. as the shielding effect increases by the inner shells, the ionization energy
decreases. This is about the concept of shielding effect. This shielding effect is also known as screening effect. ಎರಡು ಒಂದೇನೆ, ಶೀಲ್ಡ್ ಮಾಡೋದು ಅಂದ್ರೂ ಒಂದೇನೆ, ಸ್ಕ್ರೀನ್ ಮಾಡೋದು ಅಂದ್ರೂ ಒಂದೇನೆ. This shielding effect is also known as screening effect. As the shielding effect increases, the effective nuclear charge decreases, therefore ionization energy decreases. Now let us assume that I am the center of the nucleus. Nanu center of the nucleus. There are various benches from let us consider 4 benches. The students has been seated in the various benches. Let us consider the students as electrons and benches as the shells. First energy level, second energy level, third energy level, fourth energy level. ಈಗ I have to concentrate on each and every bench. ಎಲ್ಲ ಬೆಂಚ್ನು ನಾನು ಕಾನ್ಸಂಟ್ರೇಟ್ ಮಾಡಬೇಕು. ಆದರೆ ಏನಾಗುತ್ತೆ, the middle row benches like second bench, third bench, if you are interrupting me, ಅಂದರೆ ನೀವು ನಿಲ್ತೀರಾ, ಕೂರ್ತೀರಾ, ಮಾತಾಡ್ತೀರಾ, ಆಗೇನು ಮಾಡೋಕ್ಕಾಗತ್ತೆ, ನಿಮಗೆ ಕಾನ್ಸಂಟ್ರೇಟ್ ಮಾಡಬೇಕಾಗತ್ತೆ. ನಾನು ಲಾಸ್ಟ್ ಬೆಂಚ್ ಇರೋರನ್ನ ಕಾನ್ಸಂಟ್ರೇಟ್ ಮಾಡೋಕ್ಕಾಗತ್ತಾ? ಆಗಲ್ಲ. ದೇರ್ಫೋರ್ ಮಿಡಲ್ ಬೆಂಚರ್ಸ್ನ ನಾವು ಸ್ಕ್ರೀನಿಂಗ್ ಎಫೆಕ್ಟ್ ಅಂತ ತಗೋಬೋದು. This is one of the example in order to understand how the shielding effect works. Now this is one of the factor which is influencing the ionization energy. Now the another factor which will influence the ionization energy is stable configuration. Next factor is stable configuration. ಯಾವ್ದನ್ನ ನಾವು ಸ್ಟೇಬಲ್ ಕಾನ್ಫಿಗರೇಷನ್ ಅಂತ ಕರಿತೀವಿ? ಕಂಪ್ಲೀಟ್ಲಿ ಫಿಲ್ಡ್ ಮತ್ತು ಹಾಫ್ ಫಿಲ್ಡ್ ಕಾನ್ಫಿಗರೇಷನ್ನ ನಾವು ಸ್ಟೇಬಲ್ ಕಾನ್ಫಿಗರೇಷನ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಪಿ ಆರ್ಬಿಟಲ್ ತಗೊಳ್ಳೋಣ. ಈ ಪಿ ಆರ್ಬಿಟಲ್ಲು ಕಂಪ್ಲೀಟ್ಲಿ ಫಿಲ್ಡ್ ಅಂದರೆ ಎಷ್ಟಿರಬೇಕು? 6 ಎಲೆಕ್ಟ್ರಾನ್ಸ್ ಇರಬೇಕು. ಹಾಫ್ ಫಿಲ್ಡ್ ಅಂದರೆ 3 ಎಲೆಕ್ಟ್ರಾನ್ಸ್ ಇರಬೇಕು. therefore this is completely filled orbital, this is half filled orbital. similarly D ಕನ್ಸಿಡರ್ ಮಾಡಿದಾಗ ಕಂಪ್ಲೀಟ್ಲಿ ಫಿಲ್ಡ್ 10, ಹಾಫ್ ಫಿಲ್ಡ್ ಎಷ್ಟು 5. ಈ ಎಲೆಕ್ಟ್ರಾನ್ಸ್ ಇದ್ದರೆ, ಇಷ್ಟು ಎಲೆಕ್ಟ್ರಾನ್ಸ್ ಇದ್ದರೆ ಇದನ್ನು ನಾವು ಯಾವ ಕಾನ್ಫಿಗರೇಷನ್ ಅಂತ ಕರಿತೀವಿ? ಸ್ಟೇಬಲ್ ಕಾನ್ಫಿಗರೇಷನ್. ಹಾಫ್ ಫಿಲ್ಡ್ ಆ್ಯಂಡ್ ಕಂಪ್ಲೀಟ್ಲಿ ಫಿಲ್ಡ್ configuration is known as stable configuration. You should concentrate that if the atom is exhibiting the stable configuration, the ionization energy is more. ಯಾಕೆ ionization energy ಜಾಸ್ತಿ? ಅದು ಆಲ್ರೆಡಿ ಸ್ಟೇಬಲ್ ಸ್ಟೇಟಲ್ಲಿದೆ, ಅದಕ್ಕೆ ಅದರಿಂದ ಎಲೆಕ್ಟ್ರಾನ್ನ ರಿಮೂವ್ ಮಾಡೋದು ಅಷ್ಟು ಸುಲಭ ಅಲ್ಲ. ಇಟ್ ವಿಲ್ ನಾಟ್ ಗಿವ್ ಇಟ್ಸ್ ಎಲೆಕ್ಟ್ರಾನ್ ವೆರಿ ಈಸಿಲಿ. therefore more ionization energy is required in order to remove the electron from these completely filled and half filled orbitals. therefore the ionization energy is more for half filled and completely filled orbitals. Now let us consider one example like nitrogen. ಒಂದು ಎಕ್ಸಾಂಪಲ್ ತೊಗೊಂಡಿದ್ದೀನಿ. ಅದ್ರ ಅಟಾಮಿಕ್ ನಂಬರ್ ಏನು? 7. ಅದ್ರದ್ದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಏನು? 1s2, 2s2, 2p3. therefore here as you observe the p orbital is half filled. p orbital ಏನಾಗಿದೆ? half filled ಆಗಿದೆ. therefore more amount of energy is required in order to remove the electron from this half filled orbital. as I said, stable configuration ಅಂದರೆ half filled ಮತ್ತು completely filled orbitals are known as stable configuration ಅಂತ ನಾನು ಹೇಳಿದೆ. why it is called stable? stable means the system is in its minimum energy. ಸಿಸ್ಟಮ್ ಅಲ್ಲಿ ಮಿನಿಮಮ್ ಎನರ್ಜಿ ಇರುತ್ತೆ. ಹಾಗಾದರೆ ಅನ್ಸ್ಟೇಬಲ್ ಅಂದರೆ ಏನು? ಅನ್ಸ್ಟೇಬಲ್ ಅಂದರೆ ಎಕ್ಸೈಟೆಡ್ ಸ್ಟೇಟ್ ಅಂದರೆ ರಿಯಾಕ್ಟಿವ್ ಸ್ಟೇಟ್. ಅಂದರೆ ಫಾರ್ ಎಕ್ಸಾಂಪಲ್ ಲೆಟ್ ಅಸ್ ಕನ್ಸಿಡರ್ 4 ಫ್ರೆಂಡ್ಸ್. ದ 4 ಫ್ರೆಂಡ್ಸ್ನ ನಾವು ಕನ್ಸಿಡರ್ ಮಾಡೋಣ. ಒಬ್ಬ ಮನೆಯಿಂದನೇ ಊಟ ಚೆನ್ನಾಗಿ ಬಂದ್ಬಿಟ್ಟಿರ್ತಾನೆ, ಇನ್ನೊಬ್ಬ ಸ್ವಲ್ಪ ಲೈಟಾಗಿ ಬಂದಿರ್ತಾರೆ, ಇನ್ನೊಬ್ಬರು ಸ್ವಲ್ಪ ಸ್ನ್ಯಾಕ್ಸ್ ಬಂದಿರ್ತಾನೆ, ಇನ್ನೊಬ್ಬ ಏನು ತಿನ್ಕೊಳ್ದಲ್ಲೇ ಬಂದಿರ್ತಾನೆ. ಒಂದು ವೆಡ್ಡಿಂಗ್ ಆ್ಯನಿವರ್ಸರಿಗೆ ಹೋಗಬೇಕಾಗಿರುತ್ತೆ, ಊಟಕ್ಕೆ ಡಿನ್ನರಿಗೆ ಕರೆದಿರ್ತಾರೆ. ಏನು ಮಾಡ್ತಾರೆ ಈಗ? ಯಾರು ಫಸ್ಟ್ ಹೋಗ್ತಾರೆ? ಏನು ತಿಂದಿರಲ್ವಲ್ಲ ಅವರು ಫಸ್ಟ್ ಹೋಗ್ತಾರೆ. ಏನು ತಿಂದಿಲ್ಲ ಅಂದರೆ ದಿ ಎನರ್ಜಿ ವಿಚ್ ಈಸ್ ಹೈಲಿ ರಿಯಾಕ್ಟಿವ್ ಅಂತ ನಾವು ತೊಗೋಬೋದು. ಏನು ತಿಂದಿರಲ್ವಲ್ಲ ಅವರು ಬೇಗ ಹೋಗ್ತಾರೆ. ನೆಕ್ಸ್ಟ್ ಲೈಟಾಗಿ ಸ್ನ್ಯಾಕ್ಸ್ ತೊಗೊಂಡಿರ್ತಾರಲ್ಲ ಅವರು ನೆಕ್ಸ್ಟ್ ಹೋಗ್ತಾರೆ. ಅದಾದಮೇಲೆ ಅರ್ಧ ತಿನ್ಕೊಂಬಂದಿರ್ತಾರಲ್ಲ ಅವ್ರು ಹೋಗ್ತಾರೆ. ಅದಾದಮೇಲೆ ಹೋಗ್ಲೋ ಬೇಡವೋ ಅಂದ್ಕೊಂಡು ಫ್ರೆಂಡ್ಸ್ ಹೋಗ್ತಾರಲ್ಲ ಅಂತ ಹೇಳ್ಬಿಟ್ಟು ಅವ್ರ ಜೊತೆಗೆ ಹೋಗೋರನ್ನ ಲಾಸ್ಟ್ ಹೋಗ್ತಾರೆ. ಅಂದರೆ ಹಾಫ್ ಫಿಲ್ಡ್ ಕಂಪ್ಲೀಟ್ಲಿ ಫಿಲ್ಡ್ ಅಂದರೆ ಪೂರ್ತಿ ಊಟ ಬಂದಿರ್ತಾರಲ್ಲ ಅವ್ರನ್ನ ಹಾಫ್ ಫಿಲ್ಡ್ ಕಂಪ್ಲೀಟ್ಲಿ ಫಿಲ್ಡ್ ಅಂತ ತಗೋಬೋದು. ಅವರು ಸ್ಟೇಬಲ್ ಕಾನ್ಫಿಗರೇಷನ್. ಮತ್ತೆ ಅದಕ್ಕೆ ಎನರ್ಜಿ ಕೊಡಬೇಕು, ಏನಾದರೂ ನಾನು ಎಲೆಕ್ಟ್ರಾನ್ನ ತೆಗಿಬೇಕು ಅದರಿಂದ ಅಂದರೆ ಇನ್ನೂ ಎಕ್ಸ್ಟ್ರಾ ಎನರ್ಜಿನ ಪ್ರೊವೈಡ್ ಮಾಡಬೇಕು. ದಿಸ್ ಈಸ್ ಅಬೌಟ್ ದಿ ಸ್ಟೇಬಲ್ ಕಾನ್ಫಿಗರೇಷನ್. ನೆಕ್ಸ್ಟ್ let us move on to another factor which is influencing the ionization energy, that is
ಪೆನಿಟ್ರೇಷನ್ ಎಫೆಕ್ಟ್ ಅಂತ ತಗೋತಾ ಇದ್ದೀನಿ. ಯೂಶುವಲಿ S orbital has more penetration effect than P, than D, than F. Usually S orbital has more penetration effect than P, than D, than F. Therefore, if an electron is being present in the S orbital, the maximum amount of energy is required in order to the removal of electron. That is, maximum ionization energy is required if an electron is present in the S orbital compared to P, compared to D, compared to F. Yakatara? As you know, when you consider the nucleus, S subshell nuclear ಗೆ ಹತ್ರ ಇದೆ. The S subshell is buried towards the nucleus. Then P subshell, then D subshell, then F subshell. Therefore, if an electron present in the F subshell, it is easy to remove the electron from the F subshell. And the minimum amount of ionization energy is required in order to remove the electron from the F subshell. ಅದೇ D ಗೆ ಬಂದರೆ ಅದಕ್ಕಿಂತ ಸ್ವಲ್ಪ ಜಾಸ್ತಿ ionization energy ಹಾಕಬೇಕು. P ಗೆ ಬಂದರೆ ಅದಕ್ಕಿಂತನೂ ಜಾಸ್ತಿ, S ಗೆ ಬಂದರೆ ಅದಕ್ಕಿಂತನೂ ಜಾಸ್ತಿ ಹಾಕಬೇಕು. ಬಿಕಾಸ್ S orbital is buried towards the nucleus. For example, 2s and 2p. ಇದನ್ನು ಕನ್ಸಿಡರ್ ಮಾಡ್ತೀನಿ. 2s ಮತ್ತು 2p ಆರ್ಬಿಟಲ್ನ ಕನ್ಸಿಡರ್ ಮಾಡ್ತೀನಿ. ಎರಡರಲ್ಲೂ ಎಲೆಕ್ಟ್ರಾನ್ ಇದೆ. 2s1 2p1 ಅಂತ ಇಟ್ಕೊಳ್ಳಿ. Which orbital requires maximum amount of energy? Which orbital requires maximum ionization energy to remove the electron? ಯಾವ ಆರ್ಬಿಟಲ್ಗೆ ಎನರ್ಜಿ ಜಾಸ್ತಿ ಬೇಕು? ಈ ಆರ್ಬಿಟಲ್ಗೆ ಎನರ್ಜಿ ಜಾಸ್ತಿ ಬೇಕು. S orbital requires maximum ionization energy in order to remove the electron. ಯಾಕೆ? S orbital is present nearer to the nucleus. Therefore, more force of attraction towards the S orbital. Therefore, in order to remove the electron from the S orbital, the ionization energy should be more. This is about the penetration effect. Lastly, the other two factors which are influencing the ionization energy is atomic size and effective nuclear charge. You have already studied that by moving along the period and down the group. What happens? Atomic size is inversely proportional to the ionization energy. As the size increases, size ಜಾಸ್ತಿ ಆಗ್ತಿದ್ದಂಗೆ ionization energy ಏನಾಗುತ್ತೆ? ಕಡಿಮೆ ಆಗ್ತಾ ಹೋಗುತ್ತೆ. Similarly, effective nuclear charge. As the effective nuclear charge increases, what happens to the ionization energy? Ionization energy increases. As effective nuclear charge increases, ionization energy increases. Directly proportional ಅಂದರೆ effective nuclear charge ಜಾಸ್ತಿ ಆಗ್ತಿದ್ದಂಗೆನೆ ionization energyನೂ ಜಾಸ್ತಿ ಆಗುತ್ತೆ. ಇನ್ ಡೀಟೇಲ್ ನಾವು ಅಲಾಂಗ್ ದ ಪೀರಿಯಡ್ ಡೌನ್ ದ ಗ್ರೂಪ್ ನೋಡುವಾಗ ಹೇಳಿದ್ದೀವಿ. Therefore, these are the some of the factors influencing the ionization energy. Now, let us move on to some of the exceptions in the periodic table. Beryllium ಮತ್ತು ಬೋರಾನ್ನ ಎಕ್ಸಾಂಪಲ್ ತಗೋತೀನಿ. ಬೆರಿಲಿಯಮ್ಗೆ ಅಟಾಮಿಕ್ ನಂಬರ್ ಏನು? 4. ಬೋರಾನ್ಗೆ 5. ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬಂದು 1s2 2s2. ಹಾಗೆ ಬೋರಾನ್ಗೆ 1s2 2s2 2p1. As you observe the electronic configuration, which atom requires more ionization energy? ಯಾವ ಆಟಮ್ಗೆ ಮೋರ್ ionization energy ಬೇಕು? ನಾವು ಜನರಲ್ ಟ್ರೆಂಡ್ ಏನು? ಅಲಾಂಗ್ ದ ಪೀರಿಯಡ್ ಮೂವ್ ಆದ ತಕ್ಷಣ ionization energy ಇನ್ಕ್ರೀಸ್ ಆಗುತ್ತೆ ಅಂತ ನಾವು ಹೇಳಿದ್ವಿ. ಬೆರಿಲಿಯಂ ಆದಮೇಲೆ ಬೋರಾನ್ ಬರೋದು, ಹಾಗಾಗಿ ಇದಕ್ಕೆ ionization energy ಜಾಸ್ತಿ ಅಂದ್ಕೊಂಡಿದ್ವಿ. ಆದರೆ ಏನಾಗುತ್ತೆ? ಇಟ್ಸ್ ರಾಂಗ್. ದ ಬೆರಿಲಿಯಂ ಹ್ಯಾಸ್ ಹೈ ionization energy ಕಂಪೇರ್ ಟು ಬೋರಾನ್. ಬೋರಾನ್ ಕಂಪೇರ್ ಮಾಡಿದರೆ ಬೆರಿಲಿಯಂಗೆ ಜಾಸ್ತಿ ionization energy ಬರುತ್ತೆ. ಯಾಕೆ? As you observe the configuration, S orbital is completely filled, ಅಂದರೆ fully filled configuration. ನಾವು ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ನೋಡಿದಾಗ ಏನಂತ ಓದಿದ್ವಿ? fully filled configuration has stable configuration. Therefore, more ionization energy is required to remove the electron from beryllium compared to boron. Therefore, in the next session, we will move on to the next concept, that is electron gain enthalpy.